हमारा श्री 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 धोबल महाराज की धोबल महाराज की ಉರುಗಳಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಉರುಗಳಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಉರುಕುಂಬೆನಿಯ ಕಾರ್ಕಶ್ವರ ಸಂಪನ್ನ ಕೀರ್ತಿ ಮಣಿಮಕುಟ ವರ್ಧನೆಗೆ ದುರೋಧರ ನಿಪುಣ ನಿರ್ಜರೇ ರವಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಡೈಹರೆಯನೆಗೆ ಸುರಸಿಂಧು ತಲೆಯ ವಿನಯ ತಾತ, ಒಂದು ವಿಚಿತ್ರವಾದ ವೃತ್ತಾಂತವಿರುವುದು, ಅದನ್ನು ನೀವು ಕೇಳಿರುವಿರ? ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕಾಡು ಮೇಡುಗಳಲ್ಲಿ ವಾಸ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವರಂತೆ. ನೋಡಿದಿರಾ ಅರಣ್ಯದಲ್ಲಿ ಅನಾಗರಿಕರಿಂದ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಏನು ಹೇಳಿದಿರಿ ತಾತ? ಯುದ್ಧವೇ? ಯುದ್ಧ ಸಾಟಿಗಿರುವರೆಗೆ ನೆಲೆಗೆ ಸರಿ ಸಾಟಿಗಿರುವರೆಗೆ ಸಾಟಿಗಿರುವರೆಗೆ ನೆಲೆಗೆ ಸರಿ ಸಾಟಿಗಿರುವರೆಗೆ ಗುರುಕುಲ ಸಿಂಹಾಸನದಿ ಸಲಭ ಬಿಡದೆ ಸೌರದಿಗೆ ಕೈಕ ದೊರೆಯಲಿಸಿ ಮಾಡುತ್ತೆ. ಗುರುಕುಲ ಸಿಂಹಾಸನದಿ ಸಲಭ ಬಿಡದೆ ಸೌರ್ಯದಿಗೆ ಕೈಕ ದೊರೆಯಲಿಸಿ ಮಾಡು ಸಾಟಿರುವರೆಗೆ ನೆಲೆಗೆ ಸರಿ ಸಾಟಿರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯ ರಣದೊಳು ರಿಪುಗಳ ವಧಿಸದೆ ಬಿಡುವೆನ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯ ರಣದೊಳು ರಿಪುಗಳ ವಧಿಸದೆ ಬಿಡುವೆ. ಮಾಪಶಕುನಿ ಸಲಹೆ ನೀಡದಿರುವನೆ, ಮಿತ್ರ ಕೆಲ್ದ ಶತ್ರುಗಳನ್ನು ಬಿಡುವನೆ. ಪಾಪಶಕುನಿ ಸಲಹೆ ನೀಡದಿರುವನೆ, ಮಿತ್ರ ಕೆಲ್ದ ಶತ್ರುಗಳನ್ನು ಬಿಡುವನೆ. ಅನುಜರು ಶಾಸನ ಅವರನ್ನು ವಧಿಸದಿರುವನೆ, ಅನುಜರು ಶಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿಗಿರುವರೆಗೆ ಜನಗೆ ಸರಿ ಸಾಟಿರುವರೆಗೆ ಸಾಟಿಗಿರುವರೆಗೆ ಜನಗೆ ಸರಿ ಸಾಟಿರುವರೆಗೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯಕ್ಕೆ ಕೈಕ ದೊರೆಗೆ ಸಾಟಿರುವರೆಗೆ ಜನಗೆ ಸರಿ ಸಾಟಿರುವರೆಗೆ ಸಾಟಿಗಿರುವರೆಗೆ ಜನಗೆ ಸರಿ ಸಾಟಿರುವರೆಗೆ ಸಾಟಿಗಿರುವರೆಗೆ ಜನಗೆ ಸರಿ ಸಾಟಿರುವರೆಗೆ. ಮಾವ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಶಿಸಿ ಹೋಗುವರು ತಾತ, ನಶಿಸಿ ಹೋಗುವರು. ಸಹೋದರ ದುಶ್ಯಾಸನ, ಆ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜದ ಕರ್ಣನಿಲ್ಲ. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ನಮಗೇಕೆ ಆ ಚಿಂತೆ ದುರ್ಯೋಧನ? ಚಕ್ರವರ್ತಿಗೆ ಜಯವಾಗಲಿ, ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಓಹೋ, ಪುರುಷೋತ್ತಮನು? ಆ ಪಾಂಡವ ಮಿತ್ರನಾದ ಮೋಸಗಾರ
ಅಂದು ನನ್ನ ಅರಮನೆಗೆ ನೆಟ್ಟಿಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾದ ಓರ್ವ ದಾಸಿಯ ಪುತ್ರನ ಮನೆಗೆ ಹೋದನಂತೆ. ಛೇ, ಗೊಲ್ಲನಿಂದ ಪೂಜಿತನಾದ ಆತನಿಗೆ ತನ್ನ ಗೊಲ್ಲ ಬುದ್ಧಿ ಎಲ್ಲಿಂದ ಓದಿತು? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರುತ್ತಿರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿಲ್ಲ ದುರ್ಯೋಧನ. ಯಾರು? ಓ ಚಿಕ್ಕಪ್ಪ. ವೀರಾದಿ ವೀರನಾದ ನಾನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು? ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಹಠವು ಏತಕ್ಕೆ ಗುರು ರಾಜ ನಿನಗೆ, ಹಠವು ಏತಕ್ಕೆ ಗುರು ರಾಜ ನಿನಗೆ, ಹಠವು ಏತಕ್ಕೆ ದುರ್ಯೋಧನ, ಧರ್ಮ ಭೂಮಿಯ ನೀಡಲಾರದೆ, ಧರ್ಮ ಭೂಮಿಯ ನೀಡಲಾರದೆ, ಮರ್ಮವನ್ನು ತರೆದು, ಮರ್ಮವನ್ನು ತರೆದು ಬಾಳುವುದಿಲ್ಲನಾಗಿ, ಹಠವು ಏತಕ್ಕೆ ಮರ್ಮವನ್ನು ತೊರೆದು ಬಾಳುವುದಿಲ್ಲನಾಗಿ, ಹಠವು ಏತಕ್ಕೆ ಗುರು ರಾಜ ನಿನಗೆ, ಹಠವು ಏತಕ್ಕೆ ಗುರು ರಾಜ ನಿನಗೆ, ಹಠವು ಏತಕ್ಕೆ ದುರ್ಯೋಧನ, ಬಲವಂತರಾದ ನಿನಗೆ ನ್ಯಾಯವು ನಿನ್ನ ದಿನವು ಅಥವಾ ನ್ಯಾಯಕ್ಕೆ ಸರ್ವರು ಅದಿರರು. ರೋಗಿಗೆ ಅಪತಿರಿಸುವ ಹಾಗೆ ಪಥ್ಯವು ಎಂದಿಗೂ ರುಸುವುದಿಲ್ಲ ದುರ್ಯೋಧನ. ನಿನಗೆ ಕೇಡುಗಾಲು ಸಮೀರಿಸುತ್ತಿದ್ದ ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು. ನಿನ್ನ ಬುದ್ಧಿಯನ್ನು ಸರಿಪಡಿಸುವ ದುರ್ಯೋಧನ. ಏನು? ವೀರಾದಿ ವೀರನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಕಲ ವೀರರಿಂದ ಪರಿವೃತನಾದ ನನಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಪೂಜ್ಯನು ಹಿರಿಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಪರಿಜ್ಞಾನವಿಲ್ಲದೆ ಮಾತನಾಡುತ್ತಿರುವನು. ಈತನನ್ನು ಸಭೆಯಿಂದ ಹೊರಗೆ ದೂಡಿಬಿಡು. ನಮ್ಮಳು ತೆಂದು ತೀರಿದೆ ಸುಖ ಪಡುವ ಪಾಪಿನಿಲ್ಲ, ಎಂದು ನಮ್ಮಳು ತಿಂದು ತೀರಿಸಿ ಸುಖ ಪಡುವ ಪಾಪಿನಿಲ್ಲ. ನಾಡಿದ ದಾಸಿ ಪುತ್ರನೇ ಈನಲಿಲ್ಲದ ಮಾತನು, ಈನಲಿಲ್ಲದ ಮಾತನು, ಈನಲಿಲ್ಲದ ಮಾತನು. ನಮ್ಮ ಅಣ್ಣನ ಮಾತುಗಳನ್ನು ಉಣಿಸಲವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾಯಿತು, ಎಚ್ಚರ. ದುರ್ಯೋಧನ, ಪಡ ಪಡ ದುರುಳನಿಂದ ಪಡ ಪಡ ದುರುಳನಿಂದ ಕಡಿದು ಪುಡಿ ಪುಡಿ ಮಾಡುವೆ ನಿನ್ನ. ದುರ್ಯೋಧನ, ಭ್ರಷ್ಟನ ಜಡಮತಿಯಿಂದಲ ನಿನ್ನ, ಭ್ರಷ್ಟನೇ ಜಡಮತಿಯಿಂದಲ ನಿನ್ನ ಕಡಿದು ಪುಡಿ ಪುಡಿ ಮಾಡುವೆ ನಿನ್ನ. ದುರ್ಯೋಧನ, ನನ್ನ ಸಭೆಯಿಂದ ಹೊರಗೆ ಕಳಿಸುವಷ್ಟು ಸೊಕ್ಕಾಯಿತೆ ನಿನಗೆ. ಗಮನಿಸಿ ಕೇಳು, ನಿನಗೆ ಎಷ್ಟು ಯೋಗ್ಯನಾಗಿದ್ದರು ನನಗೆ ತಿಳಿದಿರುವ ನೀತಿ ನಿಯಮವನ್ನು ನಿನಗೆ ತಿಳಿಸಲೇಬೇಕು. ಹಿಂದಲ್ಲ ನಾಳೆ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವ ಎಂಬ ಮಾತ್ಸರ್ಯದ ಮಮತೆಯನ್ನು ಇಟ್ಟುಕೊಂಡಿದ್ರು.
ಆದರೆ ಏನು ಮಾಡುವುದು? ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವ ಯಾವ ಆದೇಶ ನಿನ್ನಲ್ಲಿ ಕಂಡು ಬರುತ್ತಿಲ್ಲ. ದುರ್ಯೋಧನ, ಅಂದು ದ್ರೌಪದಿಯ ವಸ್ತ್ರಾಭರಣಕ್ಕಾದರೆ ಭೀಮನು ಮಾಡಿದ ಪ್ರತಿಜ್ಞೆ ಸ್ಮರಿಸಿಕೋ. ಅದರಂತೆ ಭೀಮನು ನಿನ್ನ ತೊಡೆಯನ್ನು ಮುರಿಯಲೇಬೇಕೆಂದು ಪಾಲಿಸಿ ಬರುವಾಗ ಈ ನನ್ನ ಧರಿಸಿನಿಂದ ತಡೆಬೇಕೆಂದಳು. ನೀನು ನನ್ನ ವಿರುದ್ಧ ನಡೆದುಕೊಂಡ ಮೇಲೆ ಇದರಿಂದ ನನಗಾಗುವ ಪ್ರಯೋಜನ ಇದನ್ನು ಈಗಲೇ ಮುರಿದು ಬೀಸಾಡುತ್ತದೆ. ಪ್ರಮೋದವಾಯಿತು. ಪರಮ ಪೂಜ್ಯರಾದ ವಿದುರರನ್ನು ನಿಂದಿಸಿ ಅವರ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಲ್ಲ ದುರ್ಯೋಧನ. ಕರ್ಣ, ನೀನು ಸಹ ಇತ್ತನ ಗೊಡ್ಡು ಬೆದರಿಗೆ ಎದುರುವಂತಿದೆಯಲ್ಲ. ಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ವರಗಳಿಸಿ ಯುದ್ಧದೋಳ್ ಮಧ್ಯಮ ಪಾಂಡವನಂ ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯು ಕರ್ಣ. ಕರ್ಣ ಈ ವಿದುರನು ಅದೆಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು? ಆತನ ಬಿಲ್ಲಿನಿಂದ ಆಗತಕ್ಕದ್ದೇನು? ಹೋದರೆ ಹೋಗಲಿ ಬಿಡು. ನನ್ನ ಶಸ್ತ್ರಾಗಾರದಲ್ಲಿ ಸಹಸ್ರಾರು ಬಿಲ್ಲುಗಳಿವೆ. ಈಗ ಕೇಳಿರಿ ಎಲ್ಲರೂ. ಆ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ನಿಂತು ಎದ್ದು ಯಾರಾದರೂ ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುತ್ತದೆ. ಸಹೋದರ ದುಶ್ಯಾಸನ, ನನ್ನ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು, ತೆಗೆದುಕೋ. ಹೇಳಿ ಕೊಡು. ಆತನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ, ಜಯ ಜಯ ವಾಸುದೇವ, ಜಯ ಜಯ ಕೃಷ್ಣ. ಎಲ್ಲರಿಗೂ ಮಂಗಳವಾಗಲಿ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ದುರ್ಯೋಧನು ಎಷ್ಟೊಂದು ದುರಂಕಾರದಿಂದ ಮೆರೆಯುತ್ತಿರುವನು. ಈಗ ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವನು. ಯೋಗ ಮಾಯೆ, ಜಾಗೃತಳಾಗು. ಚಕ್ರವರ್ತಿ ಸಾರ್ವಭೌಮನಾದ ನೀನು ದೂತನಾಗಿ ಬಂದಿರೋ ನನ್ನ ಪಾದ ಮೇಲೆ ಬಿದ್ದು ನಮಸ್ಕರಿಸುವಿದೆ. ನಾನೇ ನಿನ್ನ ಬಳಿಗೆ ಬರ್ತಿದ್ದಿಲ್ಲ, ಮೇಲೆ ಹೇಳು. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಾನು ನಮಸ್ಕರಿಸಿದ್ದರೂ ಸಹ ಈ ಭೂಮಾತೆಗೆಂದು ತಿಳಿ. ಬಂದದ್ದಾಯಿತು, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಮಮತೆಗೆಲ್ಲವೇ? ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ನರ್ತನವು ಸಿದ್ಧವಾಗಲಿ. ಯಾರಲ್ಲಿ ನಮ್ಮ ಅರಮನೆ ನರ್ತಕಿಯರನ್ನು ಬರಮಾಡಿ
ರಾಜೇಶ್ವರ ಭೂಪರಾಜೇಶ್ವರ ವಂಶಕುಲ ಮಕುಟ ವಂಶಕುಲ ತಿಲಕ ಮಕುಟ ಭೂಪರಾಜೇಶ್ವರ ಭಯಂಕರ ರೂಪ ಮನೋಹರ ಚಾಪ ವಿಜಯ ಶೂರ ಕರ್ಣನ ಪರಮಾಪ ರಿಪು ಭಯಂಕರ ರೂಪ ಮನೋಹರ ಚಾಪ ವಿಜಯ ಶೂರ ಕರ್ಣನ ಪರಮಾಪ ಶೂರ ಕರ್ಣನ ಪರಮಾಪ ಸೋದರ ಭಾವನ ಸೋದರ ಭಾವನ ಹೃದಯ ಚತುರ ಸೋದರ ಭಾವನ ಹೃದಯ ಚತುರ ಪ್ರೀತಿಯ ಕುವರ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಭೂಪರಾಜೇಶ್ವರ ಕುಲ ತಿಲಕ ಮಕುಟೇಶ್ವರಾಧೀನ ಪುರವಂಶ ಕುಲ ತಿಲಕ ಮಕುಟೇಶ್ವರಾಧೀನ ಕರುಣಾಳು ಭೂಪರಾಜೇಶ್ವರ ನೀಲವರ್ಣದ ಚೆಲುವ ಕೃಷ್ಣ
ನೀಲವರ್ಣದ ಚೆಲುವ ಕೃಷ್ಣ ಕೊಳಲನಾದದನಲಿವ ಕೊಳಲನಾದದಿನಲಿವ ಕೊಳಲನಾದದಿನಲಿವ ಈ ಚೆಲುವ ನರ್ತಕಿಯರು ನಮನಗಳು ಏನೆಂದು ಹೇಳಿದರೆ ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಪ್ಪವು ಕ್ಷಮಿಸಿ. ತಗದೆ ಮಿತಕ ಜನು ತಗದೆ ಮಿತಕ ಜನು ತಗದೆ ಮಿತಕ ಜನು ತತ್ತ ತಗದೆ ರಿತಕ ಜನು ತಾಂದೆ ರಿತಕ ಜನು ತಗದೆ ರಿತಕ ಜನು ತತ್ತ ತಾಂದೆ ರಿತಕ ಜನು ತಗದೆ ರಿತಕ ಜನು ತಾಂದೆ ರಿತಕ ತಾಂದೆ ರಿತಕ ತಗದೆ ರಿತಕ ಜನು ಕಡುಬೈವೆ ನಮ್ಮ ಹಸ್ತನ ಕೊಲಗೊಡೆಯ ಬದಲಾಲಿ ಭೀಮನಿಗೆ ಕಡುಬೈವೆ ನಮ್ಮ ಹಸ್ತನ ಕೊಲಗೊಡೆಯ ಬದಲಾಲಿ ಇವನಿಗೆ ಸಾಗಿ ಯಾರಲ್ಲ ಇವನಿಗೆ ಸಾಡಿ ಇವನಿಗೆ ವಂಶಗಳ
ನರ್ತಿಗೆ ಕೌಂಟ ಮಾಡಿಕೊಳ್ತಕ್ಕದ್ದು ಮುರಹರಿಯು ಸಭೆಗೆ ಬಂದ ವಿಚಾರವನ್ನು ಸಭೆಯಲ್ಲೇ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷದವರೇ, ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಹವನ್ನು ನಾನು ನಿಮ್ಮ ಮುಂದಿಡುವುದೇ ನನ್ನ ಈ ಅಭಿಮತ. ಕುರು ಪಾಂಡವರ ಭವಿಷ್ಯ, ರಾಜಕಾರದ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಯು ಅನುಸರಿಸಿ ಗಮನಿಸಿಬಿಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಫಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನ್ಯಾಯವಾಗಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ನಡೆದುಕೊಳ್ಳಲು ಹೋದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನವತಿಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಇದು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಿಸ್ತಿತ್ವಗಳನ್ನು ನಿರ್ಧರಿಸುವಂತಿದೆ. ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊದಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಧರ್ಮನಿಷ್ಠರು ಪಾಂಡವರು ತಮ್ಮ ಮಾತಿನಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡನದ್ದರು ಸಿದ್ಧರಾಗಿರುವರು. ಲಾಕ್ಷಾತ್ ಗೃಹದಾನ, ಇಷಭೋಜನ, ಕಪಟದೂತ, ಎಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಇಂಥ ಮಹಾಪಾಪನೆಲ್ಲ ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂಥ ಶುಚಿ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ಅನ್ಯಾಯ? ಕಪಟ ವಂಚನೆ ಮೋಸ ಹಠಾಸ, ಕಪಟ ವಂಚನೆ ಮೋಸ ಹಠಾಸ, ಹರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳುವರೆಲ್ಲ ಮರಳಿ ಬರರು, ಧರಣಿ ಆಳಿದವರೆಲ್ಲ ಮರಳಿ ಬರರು, ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಮಾನರೆಂದರಿತು ದುಡುಕಬೇಡ, ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ, ಅವರ ಸಂದೇಶದೊಡನೆ ನನ್ನ ಈ
ಸಂದೇಹವನ್ನು ಸೇರಿಸಿದ್ದೇನೆ. ವಿಚಾರಗಳು, ಕರ್ತವ್ಯಗಳು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರನ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀ ಕೃಷ್ಣನ ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ರಲ್ಲವೇ? ಈ ಸಲಹೆಯನ್ನು ಮಂಡಿಸಿ ಹರರಂತೆ ನೆರವೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸ್ಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ಳುವುದರಿಂದ ಮುಂದೆ ಮೃತವಾಗುವುದು. ಕುಮಾರ ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಹಣ್ಣುಣ್ಣ ಮೈತ್ರಿಯಿಂದ ನಡೆದುಕೊಳ್ಳುವುದು ಒಳ್ಳೆಯದೆಂದು ನನ್ನ ಮನಸ್ಸು ಒತ್ತಿ ಹೇಳುತ್ತಿರುವುದು. ತಾತ ಏತಕ್ಕೆ ಹನುಜರ ಬಿಡು ಪಂಚ ಏತಕ್ಕೆ ಹನುಜರ ಬಿಡು ಪಂಚ ಕಲ್ಲರು ವೈರ್ಯ ಸಾಧಿಸದಿರು ಚಲ ಕಲ್ಲರು ವೈರ್ಯ ಸಾಧಿಸದಿರು ಚಲ ಸ್ಥಿರವಿಲ್ಲ ವೈಭವ ಸ್ಥಿರವಿಲ್ಲ ವೈಭವ ಅಸ್ತಿ ವಿರಾಜ ದುರುಳರ ಪಾದೆಗೆ ಕಿವಿ ಕೊಡದಿರು ಜೋಕೆ ದುರುಳರ ಪಾದೆಗೆ ಕಿವಿ ಕೊಡದಿರು ಜೋಕೆ ರಾಜ್ಯವನಿಟ್ಟು ಸುಖದಿಂಬಾಳುವೆ ರಾಜ್ಯವನಿಟ್ಟು ಸುಖದಿಂಬಾಳುವೆ ಏತಕ್ಕೆ ಅನುಜರು ಬಿಡು ಪಂಚ ಏತಕ್ಕೆ ಅನುಜರು ಬಿಡು ಪಂಚ ಬಿಡು ಪಂಚ ಬಿಡು ಪಂಚ. ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋಚನಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅವರನ್ನು ನಿರಾಕರಿಸಬೇಡ. ಪಾಂಡವರು ನಿನಗೆ ಅನ್ಯರಲ್ಲವೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದಲ್ಲಿ ನಿನಗೆಷ್ಟೇ ಅಧಿಕಾರವಿರುವುದೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇರುವುದು. ಶ್ರೀಕೃಷ್ಣನು ಹೇಳಿದಂತೆ ಪಾಂಡವರಿಗೆ ಬರಬೇಕಾದ ಹರಿದ ರಾಜ್ಯವನ್ನು ಕೊಟ್ಟು ಅವರುಗಳನ್ನು ಆದರ್ಶಿಸುವುದು ನಮ್ಮಗಳೆಲ್ಲ ಅಭಿಪ್ರಾಯ. ದುರ್ಯೋಧನ ಯಾರು? ಓ, ಚಿಕ್ಕಪ್ಪ ವಿದುರ. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದಯ್ಯ,
ನನ್ನದು ಅರಣ್ಯ ರೋದನ ಇರುವುದು. ಆದರೆ ಏನು ಮಾಡೋದು, ಕಣ್ಣು ಮುಂದೆ ಬೆಳೆದ ಮಕ್ಕಳು ಕೆಡುತ್ತಿರುವುದನ್ನು ನೋಡಿದರೆ ಹೀಗೆ ಬದುಕಿ ಬಾಳು ಅಂತ ಹೇಳುವುದು ನಮ್ಮಂತ ಹಿರಿಯರಾದ ಕರ್ತವ್ಯ. ಪಿತಾಮಹ ಭೀಷ್ಮರಿಗಿಂತಲೂ ಗುರು ದ್ರೋಣರಿಗಿಂತಲೂ ಮಿಗಿಲಾಗಿ ಶ್ರೀಕೃಷ್ಣ ಪರಮಿಗಿಂತಲೂ ಹೇಳಲು ನಾನು ಸಕ್ತನಲ್ಲ. ಆದರೂ ಒಂದು ಮಾತನ್ನು ಹೇಳುವೇನು ಕೇಳು ದುರ್ಯೋಧನ. ಸಮಸ್ತ ರಾಜ್ಯವನ್ನೆಲ್ಲ ನೀನೆ ಹಾಳು, ಸಂತೋಷದಿಂದರು, ವೈಭವದಿಂದ ಬರಿ. ಆದರೆ ಆ ಸತ್ಯ ಸಂದರಾದ ಪಾಂಡವರಿಗೆ ನಿನಗೆ ಇಚ್ಛೆ ಇದ್ದಷ್ಟಾದರೂ ಭೂಮಿ ನೀಡು ದುರ್ಯೋಧನ. ಇದೇ ನನ್ನ ಅಭಿಮತ, ಅಭಿಲಾಷೆ. ಚಿಕ್ಕಪ್ಪ, ನೀನು ಈ ನೀತಿಯನ್ನು ಪಾಂಡವರಿಗೆ ಹೇಳಲೇ ಏಕೆ? ಕೃಷ್ಣನಿಗಾಗಲಿ ನಿಮಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಎಂದು ಕಂಡುಬರುವುದು ಅಲ್ಲವೇ? ಆ ಪಾಂಡವರು ಮಾತ್ರ ನಿರ್ದೋಷಿಗಳೇ? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದ್ಯೂತತ್ವವನ್ನು ಬಹಳ ಶ್ಲಾಘನೀಯವಾಗಿ ಮುಗಿಸಿಕೊಂಡೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನಲ್ಲ ಈ ದುರ್ಯೋಧನ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನತೆಯ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ದುರಂಕಾರದ ದುಸ್ಸಾಹಸದ ದುರಾಸೆಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನು ಹೇಳಿದೆ? ಸಾಕು ನಿನ್ನ ವಾಕ್ಪಟುತ್ವ. ನಾನು ಮೊದಲೇ ಅದನ್ನು ಬಲ್ಲೆ. ಭರತ ಕಂಡವ ಜಯಿಸಿ ವರುಸದಿನ್ ಕುರುಕುಲವ ಪಾಲಿಸುತ್ತಿರ್ಪ ಎನಗದಾರು ಸಾಟಿ ಬಂಡ ಭೀಮನ ಗುಂಡಿಗೆಯ ಸೀಳಲ್ ಪಂತಗೈದ ಎಲ್ಲನು ಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದದನುವಂ ಪಡೆದ ಈ ಕರ್ಣನಿಗದಾರು ಸಾಟಿ ಅಸಮ ಬಲಶಾಲಿಗಳು ಇಷ್ಟ ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂಸದೆ ಬಡಿವ ಮಕುಟ ಮರ್ಧನರೋ ಕೃಷ್ಣ ಆ ಕೃಷ್ಣ ಆಗಲ್ಲ. ಕೇಳು, ಈ ದುರ್ಯೋಧನನನ್ನು ಸದೆ ಬಡಿಯಬೇಕೆಂದಿರುವನಲ್ಲವೇ ಆ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ನನ್ನ ಪ್ರಾಣ ಮಿತ್ರನಾದ ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ನಾಟ್ಯರಾಣಿ ಪಾರ್ಥ. ಅದು ದುರಾಗ್ರಹ. ನಿನ್ನ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲ ಆ ಪಾಂಡವರು, ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿಯೇ ತಮ್ಮ ಧ್ವಜ ಪತಾಕೆಯನ್ನು ಆರಿಸಲು ಅಣಿ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ವೀರರು, ನಾವೇ ಸಮರ್ಥರು, ನಾವೇ ಜಯಶೀಲರೆಂದು ಹೆಮ್ಮೆಗೊಳ್ಳುತ್ತಿರುವರಲ್ಲ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಹೆಚ್ಚೇನು? ನೀವ್ಯಾರು ಏನು ಹೇಳಿದರು ನನ್ನ ನಿರ್ಧಾರವು ಮಾತ್ರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನಾವು ಒಪ್ಪಿದವು. ಈ ಕುರು ಸಹೋದರದಲ್ಲಿ ಪ್ರಜ್ವಲಿಸಿದ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಬರದೊಳಗವನ ವಿದಾರಿಸಿ ಚಲದು, ಬರದೊಳಗವನ ವಿದಾರಿಸಿ ಚಲದು, ಅಥವಾ ಸಲಿ ಬೀದಿ ಗವಿನುಡಿ, ಅಥವಾ ಸಲಿ ಬೀದಿ ಗವಿನುಡಿ. ಬರದೊಳಗವನ ವಿದಾರಿಸಿ ಚಲದು, ಹನುಮ ಪಾಂಡವರ ಜೈನುವ ತನಕ, ಹನುಮ ಪಾಂಡವರ ಜೈನುವ ತನಕ ಕರ್ಪವ ಬಿಡದಲ ಮೆರೆಯುವನ.
ಆ ಪಾಂಡವರ ಸೇನೆ ಸಮುದ್ರವನ್ನು ಕಾಲಾಕಿ ಬಿಡಬಾರ ಗಂಡುಗಳು ನಾವು. ಅದರಲ್ಲಿಯೂ ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನವು ಸದಾ ಸನ್ನದನದನು. ಹೋಗು, ಸಮರೇ ಸಿದ್ಧ. ಹೇಳಿ ನಿನ್ನ ಹೇಳಿ ಪಾಂಡವರಿಗೆ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ನನ್ನ ಪರಾಣವೈಯಾದ ಅರ್ಜುನನ ಮೇಗಿಲು ಹಗೆಯುತ್ತಿರುವ ತನಕ ಈ ಕರ್ಣನಿಗೆ ಮೃಷ್ಟಾನ್ನು ರುಚಿಸಲಾರದು. ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ ಮಾಧವನೇ. ಕೃಷ್ಣ ಪಾಂಡುತನಯರ ಇದವನು ಬಯದುತ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದವನೇ. ಸಂಧಿಯ ನಾಟಕವ ಆಡಲೆಂದು ಬಂದವನೇ. ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ. ಕೃಷ್ಣ ಹಠವಂತರು ನಾವು ಹಿತಬಿಟ್ಟು ಕೇಳೈ. ಹಠವಂತರು ನಾವು ಹಿತಬಿಟ್ಟು ಕೇಳೈ. ಹಠವಂತರು ನಾವು ಕೃಷ್ಣ ಕೃಷ್ಣ ಕೃಷ್ಣ. ಹಠವಂತರು ನಾವು ಹಿತಬಿಟ್ಟು ಕೇಳೈ. ಹಠವಂತರು ನಾವು ದಿಟವಿಟ್ಟು ಕೇಳೈ. ದುರುದಳು ಪಾತನ ಶಿರವನು ಧರಿಸಿ. ದುರದಳು ಪಾತನ ಶಿರವನು ಧರಿವೆ. ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕತನವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತನಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಏತಸ್ಥಿರವಯ್ಯ? ಇದು ನಿನ್ನ ಧರ್ಮವಯ್ಯ? ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದಲವೇ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ. ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನ ಧನ ಅರ್ಪಿಸುವುದು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಎಂದು ಒಪ್ಪುವುದಿಲ್ಲ, ಒಪ್ಪಲಾಗದು. ಭಲೆ ಭಲೆ ಅಂಗಾಧಿಪತಿ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ನಿ ಸೈನ್ಯವು ಕಟ್ಟವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದನ್ಮತ್ತರಾದ ನಿಮ್ಮೊಡನೆ ಮಾತನಾಡದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಆಲಿಸುವೀರ? ಭಾರತ ಭೂಮಿ ಜಯಿಸಿ ದುರಾಸ, ಭಾರತ ಭೂಮಿ ಜಯಿಸಿ ದುರಾಸ, ಸಮಾನ ಸೌರಸಾಗ ವಿರಾಜಿಸುವ ನಿರಾಕರಿಸಿದರೈ. ಭಾರತ ಭೂಮಿ ಜಯಿಸಿ ದುರಾಸ, ಜಯಿಸಿ ದುರಾಸ.
ಕರೆಸಿದರೆ ಅನುಜಾತರ ಕರೆಸಿದರೆ ಅನುಜಾತರ ಕರೆಯಲಿಟ್ಟು ಖ್ಯಾತಿ ಪಡೆ ಕರೆಯಲಿಟ್ಟು ಖ್ಯಾತಿ ಪಡೆ ಸುಖಿಯಾಗು ವೀರ ದರೆಯಲಿಟ್ಟು ಖ್ಯಾತಿ ಪಡೆ ದರೆಯಲಿಟ್ಟು ಖ್ಯಾತಿ ಪಡೆ ಸುಖಿಯಾಗು ವೀರ ಗೌರವನ ನೀಡಿ ನೀ ಸೈರಣೆಯ ತಾಳೆ ವೈರಣೆಯ ನೀಗಿ ನೀ ಸೈರಣೆಯ ತಾಳೆ ಬಾಳೆ ಫಲ ಧರ್ಮವೆನುತ ಸುಗುಣ ಚರಿತ ಕರುಣ ಬಳಿತ ವರಗುಣ ನಿಜ ಎನಿಸಿ ಬಾಳೆ ಫಲ ಧರ್ಮವೆನುತ ಸುಗುಣ ಚರಿತ ಕರುಣ ಬಳಿತ ವರಗುಣ ನಿಜ ಎನಿಸಿ ಹೊರೆಯೋ ದರೆಯ ಭಾರತ ಭೂಮಿ ಸಾಧಿಸಿ ಗುಣಸ ಸಮ್ಮಾನ ಸೌರ ಸಾಹಸ ರಾಜ ಸುಖ ತೋಟ ನಿರಾಕರಿಸಿದರೈ ಭಾರತ ಭೂಮಿ ಸಾಧಿಸಿ ದುರಾಸ ಜಯಿಸಿ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನ ಒಬ್ಬನ ಸಲವಾಗಿ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯತ್ನಿಸಬೇಡ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಹೊರತಾಗಿ ಅವರಿಗೆ ಮತ್ಯಾವುದು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದುವೆ. ಶತ್ರುಗಳು ತಲಬಾಗಿ ನಿನ್ನ ಸಮಭಿಕ್ಷೆ ಬೇಡುವರು, ಮಿತ್ರರು ಮಳಿಕಿತ ಗಾತ್ರರಾಗಿ ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಈ ಸಾಮ್ರಾಜ್ಯದ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡನಂದನೊಡನೆ ಸಮಾನ ಭಾವದಿಂದ ಈ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆ ಎನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ಈ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಈ ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿವಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಜೀವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಈ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಹೆದುರಾಜ? ನನ್ನ ಅಪರಾಧವೇನು? ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರಗುವೆ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನರೆಂದರಗುವೆ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿದ್ದೊಡೆ. ಆ ಗಂಡೆದೆಯ ಗುಂಡಿಗೆಯ ಉಳ್ಳವರೇ ಆಗಿರ್ದೊಡೆ. ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿರ್ದೊಡೆ. ಆ ಗಂಡೆದೆಯ ಗುಂಡಿಗೆಯ ಉಳ್ಳವರೇ ಆಗಿರ್ದೊಡೆ. ಹೆಂಡತಿಯ ವಸ್ತ್ರಾಪಹರಣವಂ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣವಂ ಖಂಡಿಸಿ, ಕೆಂಡ ಮಂಡಲವಕಾರಿ ಪ್ರಚಂಡತ್ವವ ಮೆರೆದೆ. ಕೆಂಡ ಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ, ಸಂಡರನ್ನ ತಲೆ ತಗ್ಗಿಸಿ ಕುಳಿತ ಆ
ತಂಡರೆ ಪೇಳ್ ಮಾಧವ ಮಾಧವ ಕೃಷ್ಣ, ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ. ಸಂಧಾನದೆಂದಿಗೂ ರಾಜ್ಯ ದೊರಕದು. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಆ ನಿನ್ನ ಪಾಂಡವರಿಗೆ ಸಂಗ್ರಾಮದ ಸಲಕರಣೆಗಳನ್ನು ಅಣಿಪಡಿಸಿಕೊಳ್ಳುವಂತೆ ಹೇಳು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಇದ್ದವೇ ಆದರೆ ಅದನ್ನೇ ಹೊಂದುವೆ. ಅದು ನಿನ್ನ ವಿದ್ದವಲ್ಲ, ಭಯಂಕರವಾದ ಆತ್ಮಹತ್ಯೆ ಎಂದು ತಿಳಿ. ಪಾಪಾಸೆಯ ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರ್ಬಿದ ನೀನು ಈ ಶಕುನಿಯ ಸಲಿಗೆಯಂತೆ ಯುಧಿಷ್ಠಿರನ್ನು ಕಪಟದೊತೆಗೆ ಸೆಳೆತದ್ದನ್ನು ಮರೆತೆಯ? ಸಹೋದರನ ಪತ್ನಿ ಎಂಬ ಹರಿಯದೆ ರಾಜ್ಯಸಭೆಗೆ ಸೆಳೆತಂದು ಸೀರೆಯನ್ನು ಸೆಳಸದ್ದನ್ನು ಮರೆತೆಯ? ನೀನು ಮಾಡಿದ ಅವಚ್ಯ ಅಪರಾಧಗಳು ಅನಂತ ಕಾಲದಲ್ಲಿ ಪ್ರಳಯ ಧೂಮು ಕೇತುನಂತೆ ನಿನ್ನ ನೀಚ ಕೃತಿಯನ್ನು ಹಿಂಬಾಲಿಸುವರು. ಧರ್ಮನಿಷ್ಠರು, ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ನೀನು ಅಗಣ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರನಲ್ಲಿ ಕೊಂತಿಗಾದ ಮಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಈ ದ್ರೋಣಾದಿ ಗುರುಜನರ ಮಾತನ್ನು ತಿರಸ್ಕರಿಸಿದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದಿರುವ ಈ ಕೆಚ್ಚದೆಯ ವೀರ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಈ ಛಲವನ್ನು. ಕೃಷ್ಣ, ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ, ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಬೆಟ್ಟರು ಸರಿಯೇ ಎದೆಗೆಡರೆ ಬಿಟ್ಟು ಕೊಡನು ಕುರು ಭೂಮಿಯನ. ಕೆಟ್ಟರು ಸರಿಯೇ ಎದೆಗೆಡರೆ ಬಿಟ್ಟು ಕೊಡನು ಕುರು ಭೂಮಿಯನ. ಹತ್ತಹೋಪದಿಂದ ಭುಜವ ತಟ್ಟಿ ಮೆಟ್ಟಿ ಮೇಲೆ ಬೆಗೆಲ್ ವೈದ್ಯ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಗೆನ್ ವೈರಿ ಕುಲವ. ಕಡೆಗೆ ನಿರ್ಧಾರ ಪೇಳೆ ಜಡಮತಿ ಪಾಂಡವರೊಡೆಯನೆ ಕಡೆಗೆ ನಿರ್ಧಾರ ಪೇಳೆ. ದುರ್ಬಲ ರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ದುರ್ಬಲ ರಾಮನ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡೆನು. ಆಕಾಶ ಭೂಮಂಡಲವೇ ಕರೆದು ಬಾಯ್ ಹಿರಿಯಲಿ. ಆಕಾಶ ಭೂಮಂಡಲವೇ ಕರೆದು ಬಾಯ್ ಹಿರಿಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಗೆ ನಿರ್ಧಾರ ಪೇಳೆ ಜಡಮತಿ ಪಾಂಡವರೊಡೆಯನೆಗೆ ಕಡೆಯ ನಿರ್ಧಾರ ಪೇಳೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಅಲ್ಲವೇ ಮಾಧವ? ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯ ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರು. ರಾಜ್ಯವನ್ನು ಬಯಸುವವರು ಎಲ್ಲ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ.
ರಾಜ್ಯವನ್ನು ಬಯಸುವವರು ಗೆದ್ದಳು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು ಕಡೆಯ ನಿರ್ಧಾರ ಬೇಳೆ ಎಡಮತಿ ಕೊಂಡವರೊಡೆಯರಿಗೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನೆಷ್ಟು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತಲೆ ಖಚಿತರಾಗಿ ನೋಡಿದ್ರು ನೋಡು. ಸಮಯ ದೊರಕಿದರೆ ಇವರಂತಹ ದ್ರೋಹ ಚಿಂತನೆಗೆ ಇರತಕ್ಕರಲ್ಲ. ನಡೆ, ನಾವಿನ್ನಕೊಳ್ಳೋದು. ಸರಿ ಹಾಗೆ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗಿನ್ನೇನು ಕೆಲಸ? ಬಾ ಹೋಗೋಣ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ಗರ್ಭ ವಿಚಾರಕಣೆ ಬರ್ರಿ, ವಿಚಾರಕಣೆ. ದುರ್ಯೋಧನ, ಬೇಡ, ನಿನ್ನ ವರ್ತನೆ ಅತಿಯಾಯಿತು. ಅತಿ ಬೇಡ ಸುಯೋಧನನೆ ತೋರೀಗ ಕಾತಿಯಳು ಸೈರನೆ. ಅತಿ ಬೇಡ ಸುಯೋಧನನೆ ತೋರೀಗ ಕಾತಿಯಳು ಸೈರನೆ ಸೈರನೆ. ಅದಕ್ಕಿಂತ ಹೊದರುವೆ ಅದೇ ಮಾತ ಬಗಳುವೆ, ಅದಕ್ಕಿಂತ ಹೊದರುವೆ ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರತೆಯ ದೂರದೊಳು ಕಡಿಯದೆ ಇಡುವೆನೆ. ಕುಲಹೀನ ಕುಲವ ಮರತೆಯ ದೂರದೊಳು ಕಡಿಯದೆ ಇಡುವೆನೆ. ಕದನದಲ್ಲಿ ನಿನ್ನ ಮದವ ಹಡಗಿಪೆ, ಕದನದಲ್ಲಿ ನಿನ್ನ ಮದವ ನಡಗಿಪೆ. ಚದುರ ನರಿ ಮರುಳೇ ಮನ್ನ ಮತಿಯಂತೆ ಮುಂದೆ ನರಿಯದೆ, ಮನ್ನ ಮತಿಯಂತೆ ಮುಂದೆ ನರಿಯದೆ. ದಂದುಕವ ಪಡುವೆ ನೀನು, ದಂದುಕವ ಪಡುವೆ. ಚೇತಾರು ನಾ ಸೈಸೆ ಈ ನಿನ್ನ ಮೋಸ, ಚೇತಾರು ನಾ ಸೈಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ನೀನು, ಸೈರಿಸಬಲ್ಲವರ. ಪರಮ ಪುರುಷನೆನ್ನುವ ಬಿರುದನು ಹೊಡೆದಿಯಳು ಅಡಗಿಪೆ ಗೆಡುತ್ತನೆ. ಪರಮ ಪುರುಷನೆನ್ನುವ ಬಿರುದನು ಹೊಡೆದಿಯಳು ಅಡಗಿಪೆ ಗೆಡುತ್ತನೆ. ಅತಿ ಬೇಡ ಸುಯೋಧನನೆ ತೋರೀಗ ಕಾತಿಯಳು ಸೈರನೆ. ಅತಿ ಬೇಡ ಸುಯೋಧನನೆ ತೋರೀಗ ಕಾತಿಯಳು ಸೈರನೆ 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 ಸೈರನೆ. ಕಡೆಗೂ ಈ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಏ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನೇ, ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ದುರ್ಯೋಧನ, ನಿನ್ನ ವರ್ತನೆ ಅಕ್ಷಣೆ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ನಾನು ನಿರ್ಣಯಿಸಿದೆ. ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಹೇಳುವ ಬದಲು ಸಾರ್ವಭೌಮ,
ನಿನ್ನನ್ನು ಉಚಿತವಾದ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಮಾವನವರು ನನಗೆ ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ಓ, ಸಕಿನಿ ಮಾವನವರ ಸಲಿಗೆಯಿಂದ ಮೇಲೆ ಅದು ಅದ್ಭುತವಾಗೇ ಇರುತ್ತದೆ. ಹೌದು ಹೌದು, ನಿನ್ನ ಈ ನಿನ್ನ ಅದ್ಭುತವಾದ ಸತ್ಕಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕರನಾಗೇ ಅರ್ಪಿಸುವೆನು. ಸ್ವೀಕರಿಸು, ಸ್ವೀಕರಿಸು, ಬಹಳ ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ಮತ್ಯಾರನು ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸವು. ಅದು ನಿಮ್ಮಿಂದ ಸಾಧ್ಯವಿಲ್ಲ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿನಿಧಿಸಲು ಎತ್ತುತ್ತಿರುವಿರ. ಅದು ನಿಮ್ಮಿಂದ ವ್ಯರ್ಥ. ಈಗ ಬಂಧಿಸಿ ನೋಡೋಣ. ಈಗ ಬಂಧಿಸಿ ಕೃಷ್ಣನನ್ನು.